ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವೆ. ವೀಕ್ಷಕರೇ, 2021ರಲ್ಲಿ ಆರಂಭವಾದ ರಾಮೇಶ್ವರಂ ಕೆಫೆ ಕೆಲವೇ ವರ್ಷಗಳಲ್ಲಿ ನಗರದಲ್ಲಿ ಜನಪ್ರಿಯತೆಯನ್ನ ಪಡೆದುಕೊಂಡಿತು. ಇಲ್ಲಿನ ದೋಸೆ, ತುಪ್ಪದ ಬಳಕೆ, ಉತ್ತಮ ಗುಣಮಟ್ಟದ ಕಾಫಿಗೆ ಹಲವಾರು ಜನರು ಮಾರು ಹೋಗಿದ್ದಾರೆ. ನಗರಕ್ಕೆ ಆಗಮಿಸುವ ಸಾವಿರಾರು ಜನರು ಈ ಹೋಟೆಲ್ಗೆ ತಪ್ಪದೆ ಭೇಟಿ ನೀಡ್ತಾರೆ. ಆದರೆ ಇಲ್ಲಿನ ಆಹಾರದ ಗುಣಮಟ್ಟದ ಬಗ್ಗೆ ಈಗ ವ್ಯಾಪಕ ಪ್ರಶ್ನೆಗಳು ಎದುರಾಗಿದೆ. ಇತ್ತೀಚೆಗಷ್ಟೇ ರಾಮೇಶ್ವರಂ ಕೆಫೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತನ್ನ ಮಳಿಗೆಯನ್ನ ಆರಂಭ ಮಾಡಿತ್ತು. ರಾಮೇಶ್ವರಂ ಕೆಫೆ ಅಲ್ಲದೆ ಸಿಟಿಆರ್ ಕೂಡ ಇಲ್ಲಿ ತನ್ನ ಮಳಿಗೆಯನ್ನ ಹೊಂದಿದೆ. ಇತ್ತೀಚೆಗೆ ಕೇಂದ್ರ ಟೆಲಿಕಾಂ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಬೆಂಗಳೂರಿಗೆ ಭೇಟಿ ನೀಡಿದ್ದ ವೇಳೆ ರಾಮೇಶ್ವರಂ ಕೆಫೆಗೆ ಭೇಟಿ ನೀಡಿ ಆಹಾರವನ್ನ ಸವಿದಿದ್ರು. ಇಲ್ಲಿನ ದೋಸೆ ಹಾಗೂ ಫಿಲ್ಟರ್ ಕಾಫಿಗೆ ತಾವು ಮಾರು ಹೋಗಿದ್ದಾಗಿ ತಿಳಿಸಿದ್ರು. ಈ ಕುರಿತು ವಿಡಿಯೋಗಳಲ್ಲಿ ಕೂಡ ತನ್ನ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಹೌದು, ರಾಜಧಾನಿಯ ಖ್ಯಾತ ಹೋಟೆಲ್ ರಾಮೇಶ್ವರಂ ಕೆಫೆ ಗ್ರಾಹಕರೊಬ್ಬರಿಗೆ ಕೊಟ್ಟ ಆಹಾರದಲ್ಲಿ ಹುಳ ಪತ್ತೆಯಾಗಿರುವ ಘಟನೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇವತ್ತು ಬೆಳಗ್ಗೆ ನಡೆದಿದೆ. ಗ್ರಾಹಕರೊಬ್ಬರು ರಾಮೇಶ್ವರಂ ಕೆಫೆಯಲ್ಲಿ ಬೆಳಗಿನ ತಿಂಡಿ ಪೊಂಗಲ್ ಖರೀದಿ ಮಾಡಿದ್ರು. ಆದರೆ ಹುಳ ಕಂಡು ಬಂದಿದೆ ಎಂದು ಆರೋಪ ಮಾಡಿದ್ದಾರೆ. ಇದನ್ನು ಹೋಟೆಲ್ ಸಿಬ್ಬಂದಿಗಳಲ್ಲಿ ಪ್ರಶ್ನೆ ಮಾಡಿದಾಗ ಆರಂಭದಲ್ಲಿ ಹೋಟೆಲ್ ಸಿಬ್ಬಂದಿ ಇದನ್ನು ನಿರಾಕರಿಸಿದ್ದಾರೆ. ಆದರೆ ವ್ಯಕ್ತಿ ಆ ತಿಂಡಿಯಲ್ಲಿದ್ದ ಹುಳವನ್ನ ಮೊಬೈಲ್ ಕ್ಯಾಮೆರಾದಲ್ಲಿ ವಿಡಿಯೋ ಮಾಡಲು ಹೊರಟಾಗ ಹೋಟೆಲ್ ಸಿಬ್ಬಂದಿ ಬಂದು ಕ್ಷಮೆ ಕೇಳಿದ್ದಾರೆ. ನಂತರ ತಿಂಡಿಗೆ ಕೊಟ್ಟಿದ್ದ 300 ರೂಪಾಯಿ ಹಣವನ್ನ ವಾಪಸ್ ಮಾಡಿದ್ದಾರೆ. ತಿಂಡಿಯಲ್ಲಿದ್ದ ಹುಳವನ್ನ ತೋರಿಸಿರುವ ವಿಡಿಯೋ ಹಾಗೂ ಅರ್ಧ ರೆಸ್ಟೋರೆಂಟ್ನ ವಿಡಿಯೋ ಕೂಡ ತೋರಿಸಲಾಗಿದೆ. ಇನ್ನು ಘಟನೆ ಬಗ್ಗೆ ಇನ್ಸ್ಟಾಗ್ರಾಂ ಮೂಲಕ ಕೆಫೆ ಮಾಲೀಕರ ಬಳಿ ದೂರು ಕೊಡಲು ಸಾಧ್ಯವೇ ಎಂದು ಸಹ ಗ್ರಾಹಕರಲ್ಲಿ ಪ್ರಶ್ನೆ ಮಾಡುತ್ತಿರುವುದು ರೆಕಾರ್ಡ್ ಆಗಿದೆ. ಕೆಫೆಯ ಸಹ ಮಾಲೀಕರಾದಂತಹ ರಾಘವೇಂದ್ರ ರಾವ್ ಮತ್ತು ದಿವ್ಯಾರಾವ್ ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಘವೇಂದ್ರ ರಾವ್ ಅವರು ಗ್ರಾಹಕರನ್ನ ಸಂಪರ್ಕಿಸಲು ಪ್ರಯತ್ನ ಮಾಡಿದ್ದೇವೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಗ್ರಾಹಕರನ್ನ ಸಂಪರ್ಕ ಮಾಡಲು ಪ್ರಯತ್ನ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ. ಇನ್ನು ದಿವ್ಯಾರಾವ್ ಮಾತನಾಡಿ ಅವರು ಈ ಹೇಳಿಕೆಯ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಗ್ರಾಹಕರು ತಮ್ಮ ಜೇಬಿನಿಂದ ಹುಳುಗಳನ್ನ ತೆಗೆದು ಹೋಟೆಲ್ ಬ್ರ್ಯಾಂಡ್ನ ಹೆಸರನ್ನ ಹಾಳು ಮಾಡುವುದಕ್ಕೆ ಪ್ರಯತ್ನಿಸಿದ ಘಟನೆಗಳನ್ನ ನೀವು ನೋಡಿದ್ದೇವೆ. ಈ ಹಿಂದೆ ಸಿಸಿಟಿವಿಯಲ್ಲಿ ಕೂಡ ನಾವು ಇದನ್ನ ನೋಡಿದ್ದೇವೆ. ವಿಮಾನ ನಿಲ್ದಾಣದಲ್ಲಿ ನಮಗೆ ಅದು ಲಭ್ಯವಿಲ್ಲ. ನಾವು ಅದನ್ನ ಪರಿಶೀಲನೆ ಮಾಡಬೇಕು. ಆದರೆ ಇದು ನಮ್ಮ ಹೆಸರನ್ನ ಹಾಳು ಮಾಡುವ ಒಂದು ಪ್ರಯತ್ನ ಎಂದು ನನಗೆ ಖಾತ್ರಿ ಇದೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಶೀಘ್ರದಲ್ಲೇ ಅಧಿಕೃತ ಹೇಳಿಕೆಗಳನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿಕೆಗಳನ್ನು ನೀಡಿದ್ದಾರೆ. ಇಂತಹ ಘಟನೆಗಳು ನಡೆಯುವುದು ಇದೇ ಮೊದಲಲ್ಲ ಎಂದು ತಿಳಿಸಿದ್ದಾರೆ. ಅವರು ಈ ಬಗ್ಗೆ ತನಿಖೆ ನಡೆಸುವುದಾಗಿ ತಿಳಿಸಿದ್ದಾರೆ. ಸತ್ಯಾಸತ್ಯತೆ ಏನೆಂದು ತಿಳಿಯಲು ಕಾಯಬೇಕಿದೆ. ಸದ್ಯಕ್ಕೆ ಕೆಫೆ ಮಾಲೀಕರು ಈ ಆರೋಪವನ್ನು ಅಲ್ಲಗಳೆದಿದ್ದಾರೆ. ವೀಕ್ಷಕರೇ, ರಾಮೇಶ್ವರಂ ಕೆಫೆ ಬೆಂಗಳೂರು ಮೂಲದ ಹೋಟೆಲ್ ಚೈನ್ ಆಗಿದ್ದು ಟೂರಿಸ್ಟ್ ಹಾಗೂ ಬೆಂಗಳೂರಿಗರ ನೆಚ್ಚಿನ ಹೋಟೆಲ್ ಆಗಿದೆ. ಮುಂದೇನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.